ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ಮೇಲೆ ಭಾಳಷ್ಟು ಹುಡುಗರು ಕೇಳ್ತಾರೆ, ಅಣ್ಣ ನಮಗೆ ಕೆಲವೊಂದಿಷ್ಟು ರಾಂಗ್ಸ್ಗಳಾಗಿದ್ದಾವೆ ಅಥವಾ ಈಗ ಬಿಟ್ಟಿರ್ತಕ್ಕಂಥ ಸ್ಲಿಪ್ಪೇ ಸಾಕು ಅಂತಂದರೆ ಕೆಲವೊಂದಿಷ್ಟು ತಪ್ಪುಗಳಿದ್ದಾವೆ, ನಮ್ಮ ಇನ್ ಕೇಸ್ ಚೇಂಜ್ ಮಾಡ್ಕೋಬೋದಾ ಅಥವಾ ಇನ್ ಕೇಸ್ ಕೆಲವೊಂದಿಷ್ಟು ನಮಗೆ ಇರಬೇಕಾಗಿತ್ತು ಬಂದಿಲ್ಲ, ಇದೇನೋ ಪ್ರಾಬ್ಲಮ್ ಆಗುತ್ತಾ, ಇದರಲ್ಲಿ ಏನೇನೆಲ್ಲ ಗಮನಿಸಬೇಕು ಒಂದು ವೆರಿಫಿಕೇಷನ್ ಸ್ಲಿಪ್ ಅಂದಾಗ ಇದನ್ನೆಲ್ಲನೂ ಕೂಡ ಒಂದು ಅನಾಲೈಸಿಸ್ ಥರ ಮಾಡಿ ಬರ್ತಾರೆ ಇನ್ನೊಮ್ಮೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ನೋಡಿ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ವೀಡಿಯೋಸ್ಗಳು ನಿಮಗೆ KCET ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿ ಇರ್ತವೆ. ಓಕೆ, ಈಗ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಏನೇನೆಲ್ಲ ನೋಡಬೇಕು, ಮುಂದೆನೂ ಕೂಡ ಮಾತಾಡ್ತೀನಿ. ನಿಮ್ಗೆ ಏನೇನೆಲ್ಲ ಆಗಬೇಕಿತ್ತು ಆಗಬಾರ್ದಿತ್ತು ಎಲ್ಲನೂ ಕೂಡ ಹೇಳ್ತೀನಿ, ನೀವು ಏನೇನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಮಾತಾಡ್ತೀನಿ. ಸರಿ, ಈಗ ಮೊದಲದಾಗಿ ಬರೋದಂತಂದರೆ ಇವಾಗ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೇನ್ ನೋಡಬೇಕಾಗಿದ್ದು ಬಂದುಬಿಟ್ಟು ಆಪ್ಷನ್ ಎಂಟ್ರಿ CET ನಂಬರ್. ಅದು ಬೇಕೇ ಬೇಕು, ಅದು 5 ಡಿಜಿಟ್ ಇರ್ತದೆ, ನೋಡ್ಕೊರಿ. ಆ 5 ಡಿಜಿಟ್ ನಂಬರ್ ಬಿಟ್ಟು ಇನ್ ಕೇಸ್ ನಿಮ್ದು ಏನಾದರೂ ಅಲ್ಲಿ ಬಂದೇ ಇಲ್ಲ ಅಂದರೆ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ. ಯಾಕಂತಂದರೆ ಆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಇಟ್ಕೊಂಡೆ ನೀವು ಮುಂದೆ ಆಪ್ಷನ್ ಎಂಟ್ರಿ ಮಾಡಬೇಕು. ಆ್ಯಂಡ್ ಕ್ಲಿಯರಾಗಿ ಇಲ್ಲಿ ಒಂದು ನಿಮ್ಗೆ ಗೊತ್ತಿರುವಾಗೆ ಒಂದು QR ಕೋಡ್ ಕಾಣಬೇಕಾಗ್ತದೆ. ನಿಮ್ಮೊಂದು ಫೋಟೋನು ಕೂಡ ಆ್ಯಸ್ ಯೂಶ್ವಲ್ ನಿಮ್ಮೊಂದು ಫೋಟೋ ಇರ್ತದೆ. ಇದು ತೊಂದರೆ ಇಲ್ಲ, ಎಲ್ಲ ಹುಡುಗರು ಕೂಡ ಕರೆಕ್ಟಾಗಿದೆ ಅಂದ್ಕೊಂಡಿರ್ತಾನೆ, ಕರೆಕ್ಟ್ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಇಲ್ಲಿ ಏನೇನೆಲ್ಲ ನೋಡಿ ಕರೆಕ್ಟಾಗಿ ನೋಡ್ಕೊರಿ. ಈಗ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿರ್ತದೆ, ಅದ್ರ ಬಗ್ಗೆ ಅದು ಕೂಡ ಕರೆಕ್ಟ್ ಇರ್ತದೆ ಎಲ್ಲರದು. ಆ್ಯಂಡ್ ಎಕ್ಸಾಮ್ CET ನಂಬರ್ ನೋಡ್ಕೊರಿ, ಅದು ಒಂದು ಟೈಮ್ ಕರೆಕ್ಟ್ ಇದೆಯಲ್ಲ, ಯಾಕಂದರೆ ಇನ್ ಕೇಸ್ ಅದು ಕೂಡ ರಾಂಗ್ ಆಗೋ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ನೋಡ್ಕೊರಿ, ಅದು ಕೂಡ ಏನು ಕೂಡ ಚೇಂಜ್ ಆಗಿರಲ್ಲ ಅಂದ್ಕೊಂಡಿರ್ತೀನಿ. ಆ್ಯಂಡ್ ನೇಮು, ಫಾದರ್ ನೇಮು, ಮದರ್ ನೇಮ್ ಎಲ್ಲನೂ ಕೂಡ ಅವು ಕೂಡ ಕರೆಕ್ಟ್ ಇರ್ತವೆ, ಅದ್ರ ಬಗ್ಗೆ ಏನೂ ಕೂಡ ತೊಂದರೆ ಆಗಲ್ಲ. ಇನ್ ಕೇಸ್ ಅದು ನೇಮು ಸ್ವಲ್ಪ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಏನೂ ತೊಂದರೆ ಆಗಲ್ಲ, ಅದ್ರ ಬಗ್ಗೆ ಹೊರಿಬೇಡ. ಓಕೆ, ಆ್ಯಂಡ್ ಜೆಂಡರ್, ಡೇಟ್ ಆಫ್ ಬರ್ತ್, ಇದು ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊರಿ. ಯಾಕಂದರೆ ಡೇಟ್ ಆಫ್ ಬರ್ತ್ ಇನ್ ಕೇಸ್ ರಾಂಗ್ ಇತ್ತಂದರೆ ನಿಮಗೆ ತೊಂದರೆ ಆಗ್ಬೋದು ಮುಂದೆ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಲ್ಲ ಒಂದು ಟೈಮ್ ನೋಡ್ಕೊರಿ. ಆ್ಯಂಡ್ ನ್ಯಾಷನಾಲಿಟಿ ಎಲ್ಲರೂ ಕೂಡ ಸೇಮು. ಆ್ಯಂಡ್ ರಿಲಿಜನ್ ನೋಡ್ಕೊರಿ, ನಿಮ್ಮ ರಿಲಿಜನ್ ಬಿಟ್ಟು ಹಂಗಂದ್ರೆ ಮಿಸ್ ಆಗಿ ರಿಲಿಜನ್ ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಕೆಲವೊಂದಿಷ್ಟು ನಿಮ್ಮ ಒಂದು ರಿಲಿಜನ್ ಕೆಲವೊಂದು ಸರ್ಟಿಫಿಕೇಟ್ ಬರ್ತಾವೆ, ಒಂದು ಅಪ್ಲೋಡ್ ಮಾಡೇ ಇರಲ್ಲ. ಓಕೆ, ಅಂಥ ಒಂದು ಸ್ಟೂಡೆಂಟ್ ಯಾರಾದರೂ ಇದ್ದರೆ ಅಂತಂದರೆ ನೀವು ಮೀನ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದವ್ರಿಗೆ ಕ್ಯಾಸ್ಟ್ನ ನಿಮ್ಮದು ಬಂದಿರಲ್ಲ. ಸೊ ಹಂಗಾಗಿ ನಿಮ್ಮ ರಿಲಿಜನ್ ಏನಾದರೂ ಚೇಂಜಸ್ ಆಗಿ ಬಂದಿದ್ದರೆ ಅಥವಾ ಬ್ಲ್ಯಾಂಕ್ ಬಂದಿತ್ತಂದರೆ ನೋಡ್ಕೊರೋದು ಒಂದು ಟೈಮ್, ಅದು ಕರೆಕ್ಟಾಗಿದೆ ಅಂದ್ಕೊಂಡಿರ್ತೀನಿ ನಾನು, ಕೇಸ್ ತೊಂದರೆ ಆಗಿರಲ್ಲ. ಓಕೆ, ನೆಕ್ಸ್ಟ್ ಮದರ್ ಟಂಗ್ ಬಂದುಬಿಟ್ಟು ಎಲ್ಲರೂ ಅದೇನು ನಡೀತದ ಅದ್ರ ಬಗ್ಗೆ ಹೊರಿಬೇಡ. ಈ ನೆಕ್ಸ್ಟ್ ಬಂದುಬಿಟ್ಟು ಅದೇ ಸಮಸ್ಯೆ ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್, ಇದರಲ್ಲಿ ಮೇನ್ ಫಸ್ಟ್ ಬಾಕ್ಸಲ್ಲಿ ನೋಡಬೇಕಾಗಿದ್ದು ಒಂದು ನಿಮ್ಮದು CET ನಂಬರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತು ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಎ, ಈ 3 ಪಾಯಿಂಟ್ಸ್ಗಳು ಕರೆಕ್ಟ್ ಇದೆ ಎಲ್ಲ ನೋಡ್ಕೊರಿ ಒಂದು ಟೈಮ್. ಯಾಕೆ ಹೇಳ್ತೀನಿ ಅಂದರೆ ಕ್ಲಾಸ್ ಎ ಸ್ಟೂಡೆಂಟ್ ನಿಮ್ಮ ಕ್ಲಾಸ್ ಎದಲ್ಲಿ ಇದ್ದರೆ ಅಪ್ಲಿಕೇಶನ್ ಫಾರ್ಮ್ ತೆಗೆದು ನೋಡಿ, ಕ್ಲಾಸ್ ಎ ಇದೆಯಾ ಬಿ ಇದೆಯಾ ಏನಿದೆ ಅನ್ನೋ. ಕ್ಲಾಸ್ ಏನೇ ಇತ್ತಂತಂದರೆ ಅಥವಾ ನೀವು ಕ್ಲಾಸ್ ಬಿನೇ ಇತ್ತಂದರೆ ಅಥವಾ ನಿಮ್ದು ಆ ಫಾರ್ಮಲ್ಲಿ ಇದ್ದಿದ್ದೇ ಸ್ಲಿಪ್ಪಲ್ಲಿ ಬಂದಿದೆ ಅಂದರೆ ನಿಮ್ಮದು ಕರೆಕ್ಟ್ ಇದೆ ಅಂತ ಅರ್ಥ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ, ನಿಮ್ದು ಏನು ಕೂಡ ತೊಂದರೆ ಇಲ್ಲ. CET ನಂಬರ್ ಕರೆಕ್ಟ್ ಇದೆಯಾ, ನಿಮ್ಮದು ವರಿಬೇಡ. ಓಕೆ, ಆ್ಯಂಡ್ ಮೇನಾಗಿ ನೋಡಿದ ಮೇಲ್ಗಡೆ ಆಪ್ಷನ್ ಎಂಟ್ರಿ CET ನಂಬರ್ ಇದೆಯಾ, ಇಷ್ಟು ನೋಡ್ಕೊರಿ. ಮೊದಲು ಇದು ಎಲ್ಲರದು ಕೂಡ ಇದು ಕರೆಕ್ಟ್ ಇದೆ, ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿದೆ ಯಾವುದೇ ಹುಡುಗರಿಗೆ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತದೆ ರಿಸರ್ವೇಷನ್ ವೆರಿಫೈಡ್ ಅಂತ ಬಂದು ವೆರಿಫೈಡ್ ಅದೇ ಅಲ್ಲಿ ಏನು ಕ್ಲೇಮ್ ಅಂತ ಬಂದಿದೆ ನೋಡಿ. ಇವು ಏನಪ್ಪ ಅಂದರೆ ನಿಮಗೆ ಸಮಸ್ಯೆ ಆಗ್ತಾ ಇರೋದು, ಭಾಳಷ್ಟು ಹುಡುಗರಿಗೆ ಇಲ್ಲಿ ಸಮಸ್ಯೆ ಆಗ್ತದೆ. ಇಲ್ಲಿ ಮಾತಾಡ್ತೀನಿ, ಭಾಳಷ್ಟು ಮಾತಾಡೋದಿದೆ. ಇಲ್ಲಿ ಕ್ಯಾಟಗರಿ ಕೆಲವೊಂದಿಷ್ಟು ಹುಡುಗರಿಗೆ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಹುಡುಗರಿಗೆ ಕೊಟ್ಟಿಲ್ಲ. ಓಕೆ, ಕ್ಯಾಟಗರಿ ಆಯಿತು. ಮತ್ತು ಇದು ಕ್ಯಾಸ್ಟ್ ಇನ್ಕಮ್ ಯಾಕೆ ಕೊಟ್ಟಿಲ್ಲ ಅಂತಂದರೆ ನೀವು ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಸರ್ಟಿಫಿಕೇಟೇ ಅಪ್ಲೋಡ್ ಮಾಡಿಲ್ಲ ಅಥವಾ ಆಡಿ ನಂಬರ್ ಎಂಟ್ರಿ ಮಾಡಿಲ್ಲ, ಹಂಗಾಗಿ ಅದು ನಿಮಗೆ ಬ್ಲ್ಯಾಂಕ್ ಬರ್ತಾ ಇದೆ. ಓಕೆ, ನಾನು ಹೇಳ್ತಾ ಇರೋದು ನೋಡಿ, ಯಾರಿಗೆಲ್ಲ ಇದ್ದು ಕೆಲವೊಂದು ಅಂದರೆ ಬ್ಲ್ಯಾಂಕ್ ಬಂದವ್ರಿಗೆ ಎಲ್ಲರೂ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತಲ್ಲ, ನೀವು ಕೆಲವೊಂದಿಷ್ಟು ಹುಡುಗರು ಅಪ್ಲೋಡ್ ಮಾಡದಿರೋರಿಗೆ ನೀವು ಯಾರೆಲ್ಲ ಎಂಟ್ರಿ ಮಾಡಿಲ್ವೋ ನಿಮಗೆ ಅದು ಬರಲ್ಲ. ಮತ್ತು ಮುಂದೆ ಏನು ಮಾಡ್ಬೇಕು ಬರ್ದಾರ ಅಂತ ಕೇಳ್ಬೋದು, ಮುಂದೆ ಮಾತಾಡ್ತೀನಿ, ವೇಟ್ ಮಾಡಿ ನಿಮಗೆ. ಓಕೆ, ನೆಕ್ಸ್ಟ್ ಇನ್ಕಮ್ ಕೆಲವೊಂದಿಷ್ಟು ಹುಡುಗರು ಎಲ್ಲರೂ ಕೂಡ ಬ್ಲ್ಯಾಂಕ್ ಅಂದರೆ ಬಾಕ್ಸ್ ಬರ್ತಾಯಿತ್ತು, ಇವಾಗ ಚೆಕ್ಔಟ್ ಮಾಡ್ಕೊರಿ ಬರ್ತಾ ಇದೆ. ಇನ್ ಕೇಸ್ ಬರದೇ ಹೋದರೂ ಕೂಡ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರೋ ಇಲ್ಲ ಅಂತಂದ್ರೆ ಒನ್ ಟೈಮು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊರಿ. ಇನ್ ಕೇಸ್ ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲನೂ ಕೂಡ ಇನ್ಕಮ್ ಬಗ್ಗೆ ಏನಾದ್ರು ಕೂಡ ಇತ್ತು ಅಂತಂದರೆ ಅದು ಸ್ವಲ್ಪ ವೇಟ್ ಬಿಟ್ಟು ಅಂದರೆ ಕೆಲವೊಂದಿಷ್ಟು ಹುಡುಗರು ನೋಡಿ, ಈ ಒಂದು ಸ್ಟೂಡೆಂಟು ಕೂಡ ಈ ಮೊನ್ನೆ ಇದ್ದ ರೀತಿ ಬರ್ತಾಯಿತ್ತು ಅಂದರೆ ಇನ್ಕಮ್ ಅದು ಬ್ಲ್ಯಾಕ್ ಅಂತ ಬರ್ತಾಯಿತ್ತು. ಇವಾಗ ನೋಡಿ ಆರಾಮ್ ಅಂದರೆ 0 ಅಂತ ಬರ್ತಾಯಿತ್ತು, ಇವಾಗ ಏನಪ್ಪ ಅಂದರೆ ಆರಾಮಾಗಿ ಬರ್ತಾಯಿದೆ. ಅಂದರೆ ಸ್ವಲ್ಪ ಟೈಮ್ ಬಿಟ್ಟು ಚೆಕ್ಔಟ್ ಮಾಡ್ಕೊರಿ ಬರ್ತದೆ. ವಿತ್ ಆಡಿ ನಂಬರ್ ಕೂಡ ಕೊಡ್ತಾ ಇದ್ದಾರೆ, ಅದೊಂದು ಗುಡ್ ನ್ಯೂಸು. ನಿಮ್ಗೆ ಆಟೋಮೆಟಿಕ್ಲಿ ಇನ್ಕಮ್ ಆಟೋಮೆಟಿಕ್ಲಿ ಇನ್ಕಮ್ಗೆ ಬಂದುಬಿಟ್ಟು ನಿಮ್ಗೆ ಹೇಳ್ದಂಗೆ 8 ಲಕ್ಷಕ್ಕಿಂತ ಕೆಳಗಡೆ ಇತ್ತಂದರೆ ಓಕೆ, 8 ಲಕ್ಷಕ್ಕಿಂತ ಕೆಳಗಡೆ ಇದ್ದರೆ ಓಕೆ, 8 ಲಕ್ಷಕ್ಕಿಂತ ಕೆಳಗಡೆ ಇದ್ದರೆ ಏನಾಗ್ತದೆ ಆಟೋಮೆಟಿಕ್ಲಿ ಎಸ್ ಅಂಕೆ ಕೋಟದಲ್ಲಿ ಎಸ್ ಅಂತ ಬಂದ್ಬಿಡ್ತದೆ. ಇನ್ ಕೇಸ್ ಇಲ್ಲಿ ಇನ್ಕಮ್ ನೋಡಿ ಈ ಸ್ಟೂಡೆಂಟ್ 35,000 ಇದೆ, ಸೊ ಹಂಗೆ ಎಸ್ ಅಂತ ಬಂದ್ಬಿಡ್ತದೆ ಆಟೋಮೆಟಿಕ್ಕು. ನಿಮ್ಮದು ನೋಡ್ಕೊರಿ ಅಂದರೆ ನಿಮ್ಮದು ಇನ್ ಕೇಸ್ 8 ಲಕ್ಷಕ್ಕಿಂತ ಕೆಳಗಡೆ ಇದ್ದು ಕೂಡ ಎಸ್ ಅಂಕೆ ಕೋಟ ಇಲ್ಲ ಅಂತಂದರೆ ನೋ ಅಂತ ಇತ್ತಂದರೆ ನೋಡಿ ಚೇಂಜ್ ಮಾಡ್ಕೊ, ಏನು ಹೇಳ್ತೀನಿ ಮುಂದೆ ಮಾತಾಡ್ತೇನೆ ಅದ್ರ ಬಗ್ಗೆ, ವೇಟ್ ಮಾಡಿ. ಆ್ಯಂಡ್ ಕನ್ನಡ, ರೂರಲ್ ಆ್ಯಂಡ್ HK ಆ್ಯಂಡ್ ಇದು ಇಷ್ಟು ಕೆಳಗಡೆ ಒಂದೊಂದು ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ಲು, ಹೈದರಾಬಾದ್ ಕರ್ನಾಟಕ ಮತ್ತು ಜಮ್ಮು ಮತ್ತು ಕಾಶ್ಮೀರ ಮೈಗ್ರೆಂಟ್ಸು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRA ವಾರ್ಡ್ ಇಷ್ಟು ಮತ್ತು ಲಾಸ್ಟಿಗೆ ಸ್ಪೆಷಲ್ ಕ್ಯಾಟಗರಿ ಎಲ್ಲನೂ ಕೂಡ ನೀವು ಅಂದರೆ ನೀವು ಕ್ಲೇಮ್ ಮಾಡ್ಕೊಂಡಿದ್ರು ಸಹಿತ ಇಲ್ಲಿ ಎಸ್ ಅಂತ ಬರದೆ ನೋ ಬಂದಿದ್ದರೆ ಈ ಸ್ಟೂಡೆಂಟ್ ನೋಡಿಗೆ ಕನ್ನಡ ಮೀಡಿಯಮ್ ಎಸ್ ಇದೆ ಆ್ಯಂಡ್ ರೂರಲ್ ಎಸ್ ಇದೆ ಆ್ಯಂಡ್ HKನೂ ಕೂಡ ಎಸ್ ಇದೆ.
ಓಕೆ ಅವ್ನಿಗೆ ಜಮ್ಮು ಮತ್ತು ಕಾಶ್ಮೀರ ಅವೆಲ್ಲ ಇಲ್ಲ ಅವ್ನು, ಯಾಕಂದರೆ ಕೆಲವೊಂದಿಷ್ಟು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅವನು, KCTಲಿ ಅಷ್ಟೇ ಮಾಡೋ ಕಾರಣ ಅವೆಲ್ಲ ಬೇಕಾಗಿಲ್ಲ ಅವನಿಗೆ. ನೋ ಅಂಥದ್ದು ಕೆಲವೊಂದಿಷ್ಟು ನೋ ಅಂತ ಇದ್ರೂ ಕೂಡ ಬರಿಬೇಡ ನೀಟ್ ಸ್ಟೂಡೆಂಟ್ಗೆ, ಯಾಕಂದರೆ ನೀಟ್ ಸ್ಟೂಡೆಂಟ್ಗೆ ಎಲ್ಲ ಹುಡುಗರು ಕೂಡ ಬಿಟ್ಟಿಲ್ಲ. ಸೊ ಹಂಗಾಗಿ ವೇಟ್ ಮಾಡೋಣ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಕೂಡ ಯಾವುದೇ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ದು ಏನಾದರೂ ಸ್ಪೆಷಲ್ ಕ್ಯಾಟಗರಿ ಇದ್ದು ಕೂಡ ನೋ ಇದ್ದರೆ, ಅಥವಾ ನೀವು ಕನ್ನಡ ರೂರಲ್ HK ಇದ್ದರೂ ಕೂಡ ಇದ್ದರೂ ಅಂದ್ರೆ ನೀವೆಲ್ಲನೂ ಕೂಡ ಇದ್ದೇ ನಿಮ್ಮ ಹತ್ರ ಆದರೂ ಕೂಡ ನೋ ಇತ್ತಂದರೆ, ಇವಾಗ ಹೇಳ್ತೀನಿ ಕೆಲವೊಂದಿಷ್ಟು ನೀವು ಇದ್ದರೂ ಅಂತ ಹೇಳ್ತಿದ್ದೀನಿ ನಾನು. ಮೀನ್ಸ್ ನೀವು ಕೆಲವೊಂದಿಷ್ಟು ರಿಸರ್ವೇಷನ್ ಇದ್ದರೂ ಕೂಡ ನೀವು ನೋ ಅಂತ ಬಂದಿದ್ದರೆ, ಅಥವಾ ಈಗ ಹೇಳ್ತೇನೆ ನೋಡಿ ಯಾವ ಅಂತಂದು, ಈಗ ನಿಮ್ಮ ಹತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಆದರೂ ನೀವು ಅಪ್ಲೋಡ್ ಮಾಡಿಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ, ಹಂಗಿದ್ದರೆ ನಿಮ್ಮ ಕನ್ನಡ ಮೀಡಿಯಮ್ ಎಲ್ಲನೂ ಕೂಡ ಇದೆ, ಬಟ್ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗ ಅದನ್ನ ಏನು ಕೂಡ ನೀವು ಎಂಟ್ರಿ ಮಾಡಿಲ್ಲ, ನಿಮ್ಮ ರೂರಲ್ ಇದ್ದರೆ ಅದನ್ನು ಕೂಡ ಎಂಟ್ರಿ ಮಾಡಿಲ್ಲ, ಅಥವಾ ಜಮ್ಮು ಮತ್ತು ಕಾಶ್ಮೀರ ಇದ್ದರೆ ಆದರೂ ಕೂಡ ಇದು HK ಇದ್ದರೂ ಕೂಡ ನೀವೇ ಮಾಡಿದ್ರೆ ನೋ ಅಂತ ಹಾಕ್ಕೊಂಡಿದ್ದೀರಾ. ಓಕೆ, ಈಗ ಸ್ಪೆಷಲ್ ಕ್ಯಾಟಗರಿ ಅಂತೂ ಏನು ಮಾಡೋಕ್ಕೆ ಬರಲ್ಲ, ಅದೊಂದು ಬಿಟ್ಟು ಹಾಕೋಣ. ಈಗ ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ ಈಗ ಹೇಳ್ದಂಗೆ ಕನ್ನಡ ರೂರಲ್ HK ಇವನ್ನೆಲ್ಲನೂ ಕೂಡ ಒಂದು ಟೈಮ್ ಕಾಲೇಜಲ್ಲಿ ಹೋಗಿ ಕೂಡ ವೆರಿಫೈ ಮಾಡೋಕ್ಕೆ ಹೇಳಿದ್ರು. ಇನ್ ಕೇಸ್ ಮಾಡದೇ ಇದ್ದವರು ಕೂಡ ಕೇಳಿದವರು ಆನ್ಲೈನಲ್ಲೇ ಮಾಡ್ಕೊಂಡು ಮಾಡಿದ್ದಾರೆ. ಓಕೆ, ಬಟ್ ಆದರೂ ಕೂಡ ನಿಮ್ಮ ಹತ್ರ ಇದ್ದರೂ ನಾನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ನೀವು ಇದ್ದರೂ ಸಹಿತ ಬಂದಿಲ್ಲ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ, KEದವ್ರು ಈಗ ಎಡಿಟಿಂಗ್ ಬಿಡ್ತಾರೆ ಅಂತಂದರೆ KEದಲ್ಲಿ ಆನ್ಲೈನಾಗಿ ಬಿಡ್ತಾರೋ ಅಥವಾ ಅವ್ರು KE ವೆಬ್ಸೈಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಟ್ವಿಟರ್ ಖಾತೆಯಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ KEಗೆ ವಿಸಿಟ್ ಕೊಡಬೇಕಂತ ಹೇಳಿದ್ರೆ ವಿತ್ ಡೇಟ್ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಬರಕ್ಕೆ ಹೇಳಿದಾರೆ. ಬಟ್ ಅದ್ರ ತಕ್ಕಂಗೆ ಡೇಟ್ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಓಕೆ, ನಾನೇನು ಹೇಳ್ಕೊತೀನಿ ಅಂದರೆ, ನಿಮ್ಮ ಹತ್ರ ಏನೋ ಕೇಸ್ ಫಾರ್ ಎಕ್ಸಾಂಪಲ್ ಇನ್ಕಮ್ 0 ಇನ್ನೂ ಕೂಡ 0ನೇ ಬರ್ತಂದರೆ ಒನ್ ಟೈಮ್ ಕ್ರಾಸ್ ಚೆಕ್ ಮಾಡ್ಕೊರಿ ನೀವು. ಅಂದರೆ ಇನ್ಕಮ್ ನಾವು ಅಪ್ಲೋಡ್ ಮಾಡಿಲ್ಲ ಸರ್ ಅದಕ್ಕೆ ಆ ಥರ ಬರ್ತಾಯಿದೆ ಅಂತ ಹೇಳ್ಬೋದಾಗುತ್ತದೆ. ಅಂದರೆ ಇನ್ಕಮು ಆಯಿತು ನಿಮ್ಮದು, ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದರ ಈ ಒಂದು ರಿಸರ್ವೇಷನ್ ನಿಮ್ಗೆ ಅಂತಂದರೆ SC ST ದವರಿಗೆ ಮಾತ್ರ ಎಷ್ಟೋ ರ್ಯಾಂಕ್ ಒಂದು 10,000 15,000 ರ್ಯಾಂಕ್ ದೂರ ಇದ್ದರೂ ಕೂಡ ನಿಮಗೆ ಆ ಒಂದು ರಿಸರ್ವೇಷನ್ ಸೀಟ್ ಸಿಗ್ತಾ ಇರ್ತದೆ. ಆ್ಯಂಡ್ ಈಗ HK ಅಂತ ಬರ್ತದೆ, 6 ಜಿಲ್ಲೆಗಳಲ್ಲಿ ಯಾರೋ ಸ್ಟೂಡೆಂಟ್ ಕಲಿತಾ ಇದ್ದಾರೆ. HK ರಿಸರ್ವೇಷನ್ ನಿಮ್ಗೆ ಒಂದು 20,000 ದೂರ ಇದ್ದರೂ ಕೂಡ ನಿಮಗೆ HKದವ್ರಿಗೆ ಸೀಟ್ ಸಿಗ್ತಾ ಇರ್ತದೆ. ಆ್ಯಂಡ್ ಈಗ ರೂರಲ್ಲು ಕನ್ನಡ ಮಾಧ್ಯಮ ಇವು ಕೂಡ ಒಂದು 8-10 ಸಾವಿರ ದೂರ ಇದ್ದರೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತದೆ. ಅಂದರೆ ರ್ಯಾಂಕ್ ಸ್ವಲ್ಪ ದೂರ ಇದ್ದರೂ ಸಹಿತ, ಅಂದರೆ 1 ಲಕ್ಷ ಇದ್ದವನಿಗೂ ಕೂಡ ಸಿಗುವಂಥ ಕಾಲೇಜು 1,10,000 15,000 ಇರುವಂಥವು ಕೂಡ ಸಿಗ್ತದೆ. ಯಾಕಂತಂದರೆ ನೀವು ರಿಸರ್ವೇಷನ್ ಇರ್ತೀರ. ಓಕೆ, ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಇಲ್ಲಿ ನಮಗೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಏನಂತಂದರೆ ಇದಿಷ್ಟು ನೋಡ್ಕೊರಿ. ಓಕೆ, ಹೇಳಿದಲ್ಲ ಈಗ ಏನೇನಂತಂದಿಲ್ಲಿ, ಈಗ ಇಲ್ಲಿ ರಿಸರ್ವೇಷನ್ ಎಲ್ಲನೂ ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ಎಲ್ಲನೂ ಕೂಡ ಕರೆಕ್ಟ್ ಇದ್ದರೆ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಮತ್ತು ನಾನು ಅಪ್ಲಿಕೇಶನ್ ಹಾಕುವಾಗ ನಾವು ಕ್ಲೇಮ್ ಮಾಡಿದ್ದೆಲ್ಲ ಇವಾಗ ಮಾಡ್ಬೋದಾ? ಖಂಡಿತವಾಗ್ಲೂ ಕೂಡ ನೀವು ಈಗ ಹೇಳ್ದಂಗೆ ನೀವು ಇದು ಕ್ಯಾಸ್ಟ್ ಆಯಿತು, ಮತ್ತು ಈಗ ಏನಿದೆ SNQ ಕ್ಯಾಸ್ಟ್ ಇನ್ಕಮ್ ಏನಾದರೂ ಆಟೋಮೆಟಿಕ್ಲಿ 8 ಲಕ್ಷಕ್ಕೆ ಅಂತ ಕೇಳಿದ್ರೆ SNQ ಕೂಡ ಬರ್ತದೆ. ಆ್ಯಂಡ್ ಕನ್ನಡ ರೂರಲ್ ಹೈದರಾಬಾದ್ ಇವೆಲ್ಲನೂ ಕೂಡ ನೀವು ಆರಾಮಾಗಿ ಕ್ಲೇಮ್ ಮಾಡ್ಕೋಬಹುದು. ಇನ್ನೂ ಕೂಡ ಟೈಮ್ ಇದೆ, KEದವ್ರು ಹೇಳಿದ್ದಾರೆ. ಸೊ ಆ್ಯಂಡ್ ಇದಿಷ್ಟು ಮಾಡ್ಕೋಬೋದು. ಬಟ್ KEದವ್ರು ಏನಪ್ಪ ಅಂದರೆ ಇನ್ನೂ ಕೂಡ ಒಂದು ಡೇಟ್ ಕ್ಲಾರಿಫಿಕೇಷನ್ ಬಿಟ್ಟಿಲ್ಲ. ಇನ್ ಕೇಸ್ ನಿಯರ್ ಬೆಂಗಳೂರು ಇತ್ತಂದರೆ ಹೋಗ್ಬಿಟ್ಟು ಬೆಂಗಳೂರಿಗೆ ಒನ್ ಟೈಮ್ ವಿಸಿಟ್ ಕೊಟ್ಬಿಡಿ ಒನ್ ಟೈಮ್. ಓಕೆ, ಯಾರಾದರೂ ನಿಯರ್ ಏನಾದರೂ ಒಂದು ಅಂದರೆ ಸರೌಂಡಿಂಗ್ ಅಲ್ಲೇ ಇತ್ತಂದರೆ ಅಥವಾ ಬೆಂಗಳೂರಲ್ಲೇ ಇತ್ತಂದರೆ ನೀವು ಒನ್ ಟೈಮ್ ಹೋಗ್ಬಿಟ್ಟು ಅಂದರೆ ವಿಸಿಟ್ ಕೊಡಿ KEಗೆ ಮಲ್ಲೇಶ್ವರಂ 18th ಕ್ರಾಸ್ ನಿಮ್ಗೆ ಗೊತ್ತಿರುವ ಹಾಗೆ ಹೋಯ್ತಂದರೆ ನಿಮ್ಗೆ ಆರಾಮಾಗಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಏನೇನೆಲ್ಲ ಕ್ಲೇಮ್ಡ್ ಆಗಬೇಕಿತ್ತು ನಿಮ್ಮ ಹತ್ರ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂದರೆ ಖಂಡಿತ ಕ್ಲೇಮ್ಡ್ ಆಗ್ತದೆ. ನಿಮ್ಮದು ಹೊಸದಾಗಿ ಒಂದು ಸ್ಲಿಪ್ ಬರ್ತದೆ, ಇದನ್ನು ಬಿಟ್ಟು ಎಲ್ಲನೂ ಕೂಡ ಸೇಮ್ ಬರ್ತದೆ. ಅದು ರಿಸರ್ವೇಷನ್ಗೆ ಒಂದಿಷ್ಟು ನೋ ಇರೋದು ಎಸ್ ಆಗ್ತದೆ ಅಷ್ಟೇ. ಭಾಳ ಇಂಪಾರ್ಟೆಂಟ್, ಯಾಕಂದರೆ ಒಂದೊಂದು ರಿಸರ್ವೇಷನಿಂದ ಎಷ್ಟೊಂದು ಹುಡುಗರಿಗೆ ಈಗ ಜೀವನ ನಡೀತದೆ ಅಂತಂದರೆ ಇಷ್ಟೋ ಸಿಗುತ್ತೆ ಏನಾರಲ್ಲ. ಓಕೆ, 2 ಲಕ್ಷ ರ್ಯಾಂಕ್ ಬಂದ್ಬಿಡೋದೆ, ಬಟ್ ಅವನ್ನೆಲ್ಲನೂ ಕೂಡ HK ಇದ್ದಾನೆ, ಕನ್ನಡ ಮೀಡಿಯಮ್ ರೂರಲ್ ಎಲ್ಲನೂ ಕೂಡ ಇದ್ದಾಗ ಆಟೋಮೆಟಿಕ್ಲಿ ಕೂಡ ನಿಮಗೂ ಕೂಡ ಸೀಟ್ ಸಿಗ್ತಾ ಹೋಗ್ತದೆ. ಓಕೆ, ಇಲ್ಲಿ ನೆಕ್ಸ್ಟ್ ಮಾತಾಡೋದಂತಂದರೆ ಇಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ನಮಗೆ ಬ್ಲ್ಯಾಂಕ್ ಆಗಿ ಬಂದಿದೆ ಅಂತ ಹೇಳ್ತಾಯಿದ್ರೆ ಇವು ಸ್ವಲ್ಪ ಬಿಟ್ಟು ಚೆಕ್ ಮಾಡ್ಕೋರಿ. ಇವು ಏನು ಪ್ರಾಬ್ಲಮೇ ಅಲ್ಲ. ಓಕೆ, ಈ ರೀತಿ ನಿಮ್ಗೆ ಏನಾದರೂ ಆಗಿತ್ತಂದರೆ ಲೈಕ್ ಇಲ್ಲಿ ಹೇಳಿದ್ನಲ್ಲ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿತ್ತಂದರೆ ಇದು ನಿಮ್ಮ ಪ್ರಾಬ್ಲಮ್ಮೇ ಅಲ್ಲ, ಖಂಡಿತವೂ ಕೂಡ ಬರ್ತದೆ. ಸ್ವಲ್ಪ ಬಿಟ್ಟು ಅಂದರೆ ಇವತ್ತು ಬರಲಿಲ್ಲ ನಾಳೆ ಚೆಕ್ ಮಾಡ್ಕೋರಿ, ಖಂಡಿತ ಅದು ಸರಿ ಆಗುತ್ತೆ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ. ನಿಮಗೆ ರಿಸರ್ವೇಷನ್ ಪ್ರಾಬ್ಲಮ್ ಇತ್ತಂದರೆ ಅಂತ ಅದು ಮೇನ್ ಪ್ರಾಬ್ಲಮ್ಮು. ಇಲ್ಲಿ ಕೆಲವೊಂದಿಷ್ಟು ಹುಡುಗರು ರ್ಯಾಂಕಲ್ಲಿ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ ಹೇಳ್ತಾಯಿದ್ರಿ, ಅಣ್ಣ ನನಗೆ ಇದರಲ್ಲಿ ನರ್ಸಿಂಗ್ ಬರ್ತಾಯಿಲ್ಲ ಅಂತ ಹೇಳಿದ್ರೆ, ಈ ನೋಡಿ ಈ ಒಂದು ಸ್ಟೂಡೆಂಟ್ ಕೂಡ ಸ್ಟಾರ್ಟಿಂಗ್ ನರ್ಸಿಂಗ್ ಬರ್ತಾ ಇದ್ದಿಲ್ಲ, ಇವಾಗ ನೋಡಿ ಬರ್ತಾಯಿದೆ ಅಂತಂದರೆ ಸ್ವಲ್ಪ ಬಿಟ್ಟು ಚೆಕ್ಔಟ್ ಮಾಡ್ಕೋರಿ, ಖಂಡಿತ ಬರ್ತದೆ. ನೀವು ಪದೇ ಬಂದುಬಿಟ್ಟು ನೀವು ಅಂತ ಚೆಕ್ಔಟ್ ಮಾಡ್ಕೊಳ್ಳೋದು ಅದೇ ಫಿಡಪ್ ನೋಡೋದಲ್ಲ, ಹೋಗ್ಬಿಟ್ಟು KE ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಹೊಸದಾಗಿ ಇನ್ನೊಂದು ಟೈಮ್ ಸ್ಲಿಪ್ ಡೌನ್ ಮಾಡ್ಕೋರಿ, ಬರ್ತಾ ಇದೆ ಅಂತ ಹೇಳ್ತಿದ್ದೀನಿ. ಓಕೆ, ನೀವು ಗಮನಿಸಬೇಕಾಗಿದ್ದು ಮೇನ್ ಥಿಂಗ್ಸ್ ಏನಪ್ಪ ಹೇಳಿದೆ ನಾನು, ಈ ಕಡೆ ಓಕೆ ಈಗ ಕಾಣಿಸ್ತಿದ್ದಾರೆ, ಇದು ರೈಟ್ ಹ್ಯಾಂಡ್ ಅಲ್ಲ, ಈ ಲೆಫ್ಟ್ ಹ್ಯಾಂಡ್ ಕಡೆ ಏನೇನಿದೆಯಾ ಅದರಲ್ಲೂ ಕೂಡ ಇದರಲ್ಲಿ 3 ಮೇನ್ ಆಗಿ ಅದು ಒಂದು CT ನಂಬರು ಮತ್ತು ಡೇಟ್ ಆಫ್ ಬರ್ತು ಕ್ಲಾಸ್ ಯಾವುದಿದ್ರೆ ನೋಡ್ಕೊಂಡು ಅದನ್ನ ರಿಸರ್ವೇಷನ್ ಎಲ್ಲನೂ ಕೂಡ ನೋಡ್ಕೋಬೇಕು. ಇದೇ ನಾನು ಪದೇ ಹೇಳ್ತಾ ಇರೋದು. ಯಾಕಂದರೆ ಹೇಳಿದೆ ನಿಮಗೆ ರ್ಯಾಂಕ್ ದೂರ ಇದ್ದರೂ ಕೂಡ ಸೀಟ್ ಸಿಗೋಕ್ಕೆ ಹೆಲ್ಪ್ ಆಗ್ತವೆ. ರಿಸರ್ವೇಷನ್ ಇತ್ತಂದ್ರೆ ಕ್ಲೇಮ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ನೀವು ಪಶ್ಚಾತ್ತಾಪ ಪಡಿತಾರೆ, ಇತ್ತಂದ್ರೆ ಆರಾಮ್ ಸಿಗ್ತಿತ್ತಲ್ಲ ಅಂತಂದು ಆ ರೀತಿ ಮಾಡ್ಕೊಳ್ಕೊಬಿಡಿ, ಆರಾಮ್ ಸೀಟ್ ಸಿಗ್ತದೆ, ಕ್ಲೇಮ್ ಮಾಡ್ಕೋರಿ. ಓಕೆ, ಆ್ಯಂಡ್ ಅಂದಾಗಿ ನಿಮ್ಮ CT ನಂಬರ್ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ, 5 ನಂಬರ್ ಡಿಜಿಟ್ ಕರೆಕ್ಟ್ ಇದೆ ಅದು ಕೂಡ ನೋಡ್ಕೋರಿ. ಆ್ಯಂಡ್ QR ಕೋಡ್ ಎಲ್ಲನೂ ಕೂಡ ಬಂದಿದೆ, ಯಾಕಂದರೆ QR ಕೋಡ್ ಇಲ್ಲದೆ ನಿಮ್ಗೆ ಆಪ್ಷನ್ ಎಂಟ್ರಿ ಕೂಡ ಮಾಡೋಕ್ಕೆ ಬರಲ್ಲ, ಅದು ಕೂಡ ಬಂದಿರ್ತದೆ. ಮೇನ್ ಥಿಂಗ್ಸ್ ನಿಮಗೆ ರಿಸರ್ವೇಷನಲ್ಲಿ ತೊಂದರೆ ಆಗ್ತಿರೋದು. ಓಕೆ,
ಇದನ್ನೇ ಇಟ್ಕೊಂಡು ನೀವು ಮುಂದೆ ಆಪ್ಷನ್ ಎಂಟ್ರಿ ಮಾಡಬೇಕು ವಿತ್ ಇವಾಗ QR ಕೋಡು ಮತ್ತು CET ಆಪ್ಷನ್ ಈಗ ರಿಸರ್ವೇಷನ್ ಹೇಳಿದೆ ನಿಮಗೆ. ನೀವು ಏನು ಮಾಡ್ಬೇಕಂತಂದು ಹೇಳಿದ್ನಲ್ವ, ಈಗ ಕೆದವರು ಒಂದು ಲಿಂಕ್ ಬಿಡ್ಬೋದು, ಎಡಿಟಿಂಗ್ ಲಿಂಕು, ಅಥವಾ ಕೆದವರು ಇಂಥ ಡೇಟ್ ಒಳಗೆ ಯಾವುದೆಲ್ಲ ತೊಂದರೆ ಆಗಿದೆ ಕೆಗೆ ವಿಸಿಟ್ ಕೊಡಿ ಅಂತ ಹೇಳ್ಬೋದು. ಕೆದವ್ರು ಏನೇನೆಲ್ಲ ಹೇಳ್ತಾರೆ ಮುಂದೆ ಅಂದರೆ ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು, ಬಿಟ್ಟಾದ ತಕ್ಷಣ ಏನೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇರ್ತೀನಿ. ಚಾನಲ್ ನೋಡ್ಕೊತೀರಿ. ಓಕೆ ಸರಿ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದು ನಿಮಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.